2 ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಹಾಕಬೇಕು. ಅಲ್ಲಿಯವರೆಗೂ ಕೂಡ ನಾವು ಇದನ್ನ ಸುಮ್ಮನೆ ಬಿಡೋದಿಲ್ಲ, ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋಯ್ತು ದುಡ್ಡು, ಯಾಕೆ ಹಾಕಿಲ್ಲ ಅನ್ನೋ ಪ್ರಶ್ನೆ. 2 ತಿಂಗಳ 6,000 ರೂಪಾಯಿ ಹಣ ಜಮೆ ಆಗಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಉತ್ತರವನ್ನು ಕೊಡಲಿಲ್ಲ ಉಷಾ. ನಮ್ಮ ಜೊತೆಗೆ ರಿಪಬ್ಲಿಕ್ ನ್ಯೂಸ್ ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನ ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದ್ರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾರೆ. ಸಮಂಜಸವಾದಂತ ಉತ್ತರವನ್ನು ಕೊಡಲಿಲ್ಲ, ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗ್ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವ್ ಹೇಳಿರೋದು. ನಮಗ್ ಕ್ಷಮಾಪಣೆ ಬೇಡ, ಆ ಜನಗಳ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನ ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವಾಗ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. 2 ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಹಾಕಬೇಕು. ಅಲ್ಲಿಯವರೆಗೂ ಕೂಡ ನಾವು ಇದನ್ನ ಸುಮ್ಮನೆ ಬಿಡೋದಿಲ್ಲ, ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋಯ್ತು ದುಡ್ಡು, ಯಾಕೆ ಹಾಕಿಲ್ಲ ಅನ್ನೋ ಪ್ರಶ್ನೆ. 2 ತಿಂಗಳ 6,000 ರೂಪಾಯಿ ಹಣ ಜಮೆ ಆಗಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಉತ್ತರವನ್ನು ಕೊಡಲಿಲ್ಲ ಉಷಾ. ನಮ್ಮ ಜೊತೆಗೆ ರಿಪಬ್ಲಿಕ್ ನ್ಯೂಸ್ ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನ ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದ್ರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾರೆ. ಸಮಂಜಸವಾದಂತ ಉತ್ತರವನ್ನು ಕೊಡಲಿಲ್ಲ, ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗ್ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವ್ ಹೇಳಿರೋದು. ನಮಗ್ ಕ್ಷಮಾಪಣೆ ಬೇಡ, ಆ ಜನಗಳ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನ ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವಾಗ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. 2 ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಹಾಕಬೇಕು. ಅಲ್ಲಿಯವರೆಗೂ ಕೂಡ ನಾವು ಇದನ್ನ ಸುಮ್ಮನೆ ಬಿಡೋದಿಲ್ಲ, ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋಯ್ತು ದುಡ್ಡು, ಯಾಕೆ ಹಾಕಿಲ್ಲ ಅನ್ನೋ ಪ್ರಶ್ನೆ. 2 ತಿಂಗಳ 6,000 ರೂಪಾಯಿ ಹಣ ಜಮೆ ಆಗಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಉತ್ತರವನ್ನು ಕೊಡಲಿಲ್ಲ ಉಷಾ. ನಮ್ಮ ಜೊತೆಗೆ ರಿಪಬ್ಲಿಕ್ ನ್ಯೂಸ್ ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನ ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದ್ರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾರೆ. ಸಮಂಜಸವಾದಂತ ಉತ್ತರವನ್ನು ಕೊಡಲಿಲ್ಲ, ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗ್ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವ್ ಹೇಳಿರೋದು. ನಮಗ್ ಕ್ಷಮಾಪಣೆ ಬೇಡ,
ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನ ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವಾಗ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಎರಡು ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಹಾಕಬೇಕು. ಅಲ್ಲಿಯವರೆಗೂ ಕೂಡ ನಾವು ಇದನ್ನ ಸುಮ್ಮನೆ ಬಿಡೋದಿಲ್ಲ, ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋಯ್ತು ದುಡ್ಡು, ಯಾಕೆ ಹಾಕಿಲ್ಲ ಅನ್ನೋ ಪ್ರಶ್ನೆ. 2 ತಿಂಗಳ 6,000 ರೂಪಾಯಿ ಹಣ ಜಮೆ ಆಗಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಉತ್ತರವನ್ನು ಕೊಡಲಿಲ್ಲ ನಮ್ಮ ಜೊತೆಗೆ ರಿಪಬ್ಲಿಕ್ ನ್ಯೂಸ್, ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನ ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದ್ರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾರೆ. ಸಮಂಜಸವಾದಂತ ಉತ್ತರವನ್ನು ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗ್ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವ್ ಹೇಳಿರೋದು. ನಮಗ್ ಕ್ಷಮಾಪಣೆ ಬೇಡ, ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನ ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವಾಗ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಎರಡು ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಹಾಕಬೇಕು. ಅಲ್ಲಿಯವರೆಗೂ ಕೂಡ ನಾವು ಇದನ್ನ ಸುಮ್ಮನೆ ಬಿಡೋದಿಲ್ಲ, ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋಯ್ತು ದುಡ್ಡು, ಯಾಕೆ ಹಾಕಿಲ್ಲ ಅನ್ನೋ ಪ್ರಶ್ನೆ. 2 ತಿಂಗಳ 6,000 ರೂಪಾಯಿ ಹಣ ಜಮೆ ಆಗಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಉತ್ತರವನ್ನು ಕೊಡಲಿಲ್ಲ, ನಮ್ಮ ಜೊತೆಗೆ ರಿಪಬ್ಲಿಕ್ ನ್ಯೂಸ್, ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನ ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದ್ರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾರೆ. ಸಮಂಜಸವಾದಂತ ಉತ್ತರವನ್ನು ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗ್ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವ್ ಹೇಳಿರೋದು. ನಮಗ್ ಕ್ಷಮಾಪಣೆ ಬೇಡ, ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನ ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವಾಗ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.